ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸ್ವಲ್ಪ ಚೆನ್ನಾಗಿಲ್ಲ, ಅಂದರೆ ವಾಯ್ಸ್ ಈ ಥರ ಆಗಿದೆ. ನಾನು ಇವತ್ತು ಒಂದು ಮೇಕಪ್ ಬಗ್ಗೆ ಹೇಳೋಣ ಅಂದರೆ ನನ್ನ ಸಿಂಪಲ್ ಮೇಕಪ್ ಅದ್ರ ಬಗ್ಗೆನೇ ನಿಮಗೆ ಹೇಳಬೇಕು ಅನ್ನಿಸ್ತು, ಹೇಳೋದಕ್ಕೆ ಬಂದಿದ್ದೇನೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಪೋರ್ಟ್ ಮಾಡಿ. ನನ್ನ ಒಂದು ಸಿಂಪಲ್ ಮೇಕಪ್ನ ತೋರಿಸ್ತಾ ಇದ್ದೀನಿ. ನಾನು ಏನೇನು ಬಳಸ್ತೇನೆ ಮೇಕಪ್ಗೆ ಅಂತ. ಮೇಕಪ್ ಅಂದರೆ ನಾನು ಯಾವುದೋ ಒಂದು ಮದುವೆಗೆ ಹೊರಟಿದ್ದೆ, ನಮ್ಮ ರಿಲೇಟಿವ್ದೆ. ತೀರಾ ಅಂದರೆ ಹತ್ರದ್ದೇ, ಬಟ್ ಅಷ್ಟು ಕ್ಲೋಸ್ನೆಸ್ ತುಂಬ ಕ್ಲೋಸ್ ಇದ್ದರೆ ಇನ್ನೂ ಚೆನ್ನಾಗಿ ಮೇಕಪ್ ಆಗ್ತೀವಿ ಅಂತಲೇ ಹೇಳ್ಬೋದು. ಬಟ್ ನಾನು ಸಿಂಪಲ್ಲಾಗಿ ಹೊರಟಿದ್ದೆ ಬೆಳಗ್ಗೆ ಮುಹೂರ್ತಕ್ಕೆ. ಇದು ಇಷ್ಟು ಸಾಕು ಅನ್ನಿಸ್ತು. ಸೊ ನಾನು ಅದಕ್ಕೆ ಇದು ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ನೋಡಿ ಈ ಸನ್ಸ್ಕ್ರೀನ್ ಮತ್ತು ಒಂದು ಪಾಂಡ್ಸ್ ವೈಟ್ ಬ್ಯೂಟಿ ಅಂತ ಬರ್ತಾಯಿತ್ತು. ಇವಾಗ ಅದು ಬ್ರೈಟ್ ಬ್ಯೂಟಿ ಮಾಡಿದ್ದಾರೆ. ಹಾಗೆ ಒಂದು ಲಿಪ್ಸ್ಟಿಕ್ ಮತ್ತು ಒಂದು ಕಾಜಲ್, ಕಣ್ಣಿಗೆ ಕಣ್ಕಪ್, ಇಷ್ಟು ಮಾತ್ರ ನಾನು ತೊಗೊಂಡಿದ್ದೇನೆ. ನೋಡಿ, ನಾನು ಕ್ಯೂರ್ ಸ್ಕಿನ್ ಅಂತ ಸನ್ಸ್ಕ್ರೀನನ್ನು ಯೂಸ್ ಮಾಡ್ತೀನಿ. ಹಾಗೆ ಒಂದು ಲಿಪ್ಸ್ಟಿಕ್, ಇಷ್ಟನ್ನು ಯೂಸ್ ಮಾಡಿ ಮೇಕಪ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಮೊದಲು ನಾನು ಸನ್ಸ್ಕ್ರೀನ್ನ ತೊಗೊಳ್ತೀನಿ. ಈ ಥರ ಸ್ವಲ್ಪ ಹಚ್ತಾ ಇದ್ದೀನಿ. ಸನ್ಸ್ಕ್ರೀನ್ನ ಯಾವತ್ತೂ ಓವರಾಗಿ ಸ್ಕ್ರಬ್ ಮಾಡಬಾರ್ದು. ಸ್ವಲ್ಪನೇ ಇದು ಮಾಡಿಬಿಟ್ಟು ಸ್ಮೂತಾಗಿ ಅದನ್ನು ಮುಖಕ್ಕೆಲ್ಲ ಈ ಥರ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲರೂ ಹಚ್ಕೊಳ್ತಾರೆ, ಬಟ್ ನನ್ನ ಬಗ್ಗೆ ನನಗೆ ಹೇಳಬೇಕು ಅನ್ನಿಸ್ತು, ಹೇಳ್ತಾ ಇದ್ದೀನಿ. ಏನಾದರೂ ತಪ್ಪಿದರೆ ಕ್ಷಮಿಸಿ. ನೋಡಿ, ಈ ಥರ ಸನ್ಸ್ಕ್ರೀನೆಲ್ಲ ಹಾಕ್ಕೊಳ್ಬೇಕು. ನೀವು ಯಾವ ಒಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ನನಗೆ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ನಾನು ಈ ಒಂದು ಪಾಂಡ್ಸ್ ವೈಟ್ ಬ್ಯೂಟಿ, ನನಗಂತೂ ನಾನು ಬಳಸೋದು ಪಾಂಡ್ಸ್ ವೈಟ್ ಬ್ಯೂಟಿ. ಇವಾಗ ಬ್ರೈಟ್ ಬ್ಯೂಟಿ ಮಾಡಿದ್ದಾರೆ. ಮತ್ತು ನಾನು ಸೋಪ್ ಯಾವುದು ಯೂಸ್ ಮಾಡ್ತೀನಪ್ಪ ಅಂತಂದರೆ ಗ್ರಾಮ್ ಫ್ಲೋರ್ ಸೋಪ್. ಆ ಸೋಪ್ ಇಲ್ಲದೆ ಬೇರೆ ಯಾವುದೇ ಸೋಪ್ ಹಾಕಿದ್ರೂ ನನಗೆ ಪಿಂಪಲ್ ಆಗುತ್ತೆ. ಮತ್ತು ಈ ಒಂದು ಪಾಂಡ್ಸ್ ವೈಟ್ ಬ್ಯೂಟಿ ಅಥವಾ ಬ್ರೈಟ್ ಬ್ಯೂಟಿ, ಈ ಒಂದು ಕ್ರೀಮ್ ಇಲ್ಲದೆ ನನಗೆ ಬೇರೆ ಯಾವುದಾದ್ರೂ ಯೂಸ್ ಮಾಡಿದ್ರೆ ಫೇಸಲ್ಲಿ ಪಿಂಪಲ್ಸ್ ಆಗುತ್ತೆ. ಸೊ ನಾನು ಅದಕ್ಕೆ ಇವೆರಡಕ್ಕೂ ಇದಾಗಿದೆ. ನೋಡಿ, ಇಷ್ಟರಲ್ಲೇ ಗೊತ್ತಾಗ್ತಿದೆ ಪಾಂಡ್ಸ್ ವೈಟ್ ಬ್ಯೂಟಿ ಹಚ್ಚಿದ ಮೇಲೆ ಫೇಸ್ ಯಾವ ಥರ ಚೇಂಜಸ್ ಆಗ್ತಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ಕ್ರೀಮ್, ನನಗೆ ತುಂಬಾ ಇಷ್ಟ. ನೀವು ಯಾವ ಕ್ರೀಮ್ನ ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಏನಿಲ್ಲ, ಅಷ್ಟಕ್ಕೆ ಇದು ಕಾಜಲ್ನ ತೊಗೊಂಡು ಹಚ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಹಚ್ಚಿದ್ದೀನಿ, ಇದು ಮಿರರ್ ನೋಡ್ಕೊಂಡು ಹಚ್ಚಿದೆ, ಹಾಗಾಗಿ ವಿಡಿಯೋ ಮಾಡಲಿಲ್ಲ. ಹಚ್ಚಿದ ಮೇಲೆ ಮಾಡ್ತಾಯಿದ್ದೀನಿ. ಈ ಥರ ಆಯಿತು. ನೆಕ್ಸ್ಟು ಲಿಪ್ಸ್ಟಿಕ್ಕು ಅಷ್ಟೇ, ಮಿರರ್ ನೋಡ್ಕೊಂಡು ಹಚ್ಕೊಂಡೆ. ಹಚ್ಚಿದ ಮೇಲೆ ಈ ಥರ ಸಾಕು, ಸಿಂಪಲ್. ಬೆಳಗ್ಗೆ ಮುಹೂರ್ತಕ್ಕೆ ಹೊರಟಿದ್ದೆ, ಓವರ್ ಮೇಕಪ್ ಬೇಡ ಅನ್ನಿಸ್ತು. ಸೊ ಹಾಗಾಗಿ ಇಷ್ಟನ್ನು ಮಾಡಿದೆ. ನೆಕ್ಸ್ಟ್ ನೋಡಿ, ನಾನು ಮರ್ತಿದ್ದೆ ಹೇಳೋದನ್ನು, ಇದು ನಾನು ಯೂಸ್ ಮಾಡ್ತಕ್ಕಂಥ ಪೌಡ್ರು ಮೋದಿ ಕೇರ್ದು. ತುಂಬ ಇಷ್ಟ ನನಗೆ, ಎಸೆನ್ಷಿಯಲ್ ಅಂತ ಇದು. ನನಗಂತೂ ತುಂಬ ಇಷ್ಟ. ನೋಡಿ, ಇಷ್ಟ ಆದಮೇಲೆ ನಾನು ಏನಿಲ್ಲ, ಒಂದು ಸ್ಟಿಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ರೆಡಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಸ್ವಲ್ಪ ಏನಾದರೂ ಚೇಂಜಸ್ ಕಾಣಿಸ್ತಿದೆಯಾ? ಇಷ್ಟ ಆಯಿತಾ? ನೋಡಿ, ಎಲ್ಲ ಮೇಕಪ್ ಆದಮೇಲೆ ಹೇರ್ ಸ್ಟೈಲ್ ಮಾಡಿಕೊಂಡು ಈ ಥರ ವಿಡಿಯೋ ಮಾಡಿದೆ. ಥ್ಯಾಂಕ್ ಯು.